ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಯಾವಾರ ಡೇಟ್ ಬಂದುಬಿಟ್ಟು 13 ಶನಿವಾರ. ಇವಾಗ ಲಾಗಿನ್ ಆಗಿದ್ದೀನಿ 5 ಗಂಟೆಗೆ. ಇವಾಗ ಬಿದ್ದಿರೋದು 45 ಗಂಟೆಗೆ. 5:45 ಗಂಟೆಗೆ ಬಿಟ್ಟು ಆರ್ಡ್ರು 15 ನಿಮಿಷ ಬಿದ್ದಿರಲಿಲ್ಲ. ರೆಡಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಒಂದು ಬಿದ್ದೈತೆ. ಫಸ್ಟ್ ಟೈಮ್ ಬಿದ್ದಿರೋದೆ ಅದು. IT ಫೆನೆಸ್ಟಿ ಅಂತೆ. ನೋಡೋಣ ಎಲ್ಲಿ ಬಿದ್ದೈತೆ. ಅಲ್ಲಿ ದೊಡ್ಡ ಮೊಸದ್ರ ಹತ್ರದಿಂದ ಸಾಕರಂಗರ ಕಡೆ ಡ್ರಾಪ್ ಇರೋ ಸಾಕರನಗರ ಕಡೆನೂ ತಿಂಡ್ಲಿಗೆ ಡ್ರಾಪ್ ಇರೋದು. ಬರ್ರಿ ಹೋಗೋಣ. ಮೊದಲನೇ ಆರ್ಡ್ರು ಅಲ್ಲಿ ರೆಸ್ಟೋರೆಂಟ್ ಯಾವುದೈತೆ ಅಂತಲೇ ನಮ್ಮ ತಾನೇ ಗೊತ್ತಿಲ್ಲ, ಯಾವುದೈತೆ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಕ್ಕರೆ ಪರವಾಗಿಲ್ಲ, ಸಿಗಲಿಲ್ಲ ಅಂದರೆ ಟಿಕೆಟ್ ರೈಸ್ ಮಾಡಿಬಿಟ್ಟು ಏನಾಗುತ್ತೆ ನೋಡೋಣ. ಫುಡ್ಡು ರೆಡಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಇಲ್ಲಿ ಬಂದುಬಿಟ್ಟು ನಿಂತ್ಕೊಂಡಿದ್ದೀನಿ. ಇಲ್ಲೇ ನಿಂತ್ಕೊಳ್ಳಿ ಅಂತಂದರು. ಇನ್ನೂ ಯಾವಾಗ ತಂದು ಕೊಡ್ತಾರೋ ಯಾರಿಗೂ ಕಷ್ಟ. ಇವರು ರೆಸ್ಟೋರೆಂಟವರು ಕಿಚನ್ಸ್ ಅನ್ಸುತ್ತೆ ಇದು. ಒಂದು ಎಗ್ ಫ್ರೈಡ್ ರೈಸು, ಒಂದು ವೆಜ್ ಮೊಮೋಸ್ ಇರೋದು. ಕಾಲ್ ಮಾಡಿದ ತಕ್ಷಣ ಫುಡ್ ರೆಡಿ ಕೊಟ್ಬಿಟ್ಟವ್ರೆ. 5 ನಿಮಿಷ ಅಂತ ಅಂದವ್ರು. ಎಲ್ಲವರು ಯಾರಿಗೂ ಗೊತ್ತು ಎಷ್ಟೊತ್ತು ಮಾಡ್ತಾರೋ. ನಿಂತ್ಕೊಂಡು ಬಿಟ್ಟು ಒಂದು 5 ನಿಮಿಷನೇ ಆಯ್ತು ಇವಾಗ ಬಂದು. ಎಷ್ಟು ಅರ್ಧ ಕಿಲೋಮೀಟ್ರ್ ನಮ್ಮ ಮನೆ ಬಿಟ್ಟು ಇರೋದು. ನೋಡಿದ್ರೂ ಇಲ್ಲಿ ಮೇಲ್ಗಡೆ ಇರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ, ಏನಂತ ಗೊತ್ತಿಲ್ಲ. ಇಲ್ಲೇ ನಿಂತ್ಕೊಂಡಿದ್ದೀನಿ, ನೋಡೋಣ ಎಷ್ಟೊತ್ತು ಮಾಡ್ತಾರಂತ. 0866 ಫುಡ್ ವೆಜ್ ಫ್ರೈಡ್ ರೈಸು ಮತ್ತು ವೆಜ್ ಮೊಮೋಸು. ರಾಂಗಾಗಿ ಬರ್ದಿದ್ದೀರಾ? ಓಕೆ. ನಾ ಕಸ್ಟಮರ್ ಬೇರೆ ಬರೆದ್ಬಿಟ್ಟವ್ರೆ ನಂಬರು. ಏನಾದರೂ ಆಗಲಿ ನಾವು ತೊಗೊಂಡು ಹೋಗಿ ಕೊಡೋಣ. ಕೊಟ್ಟಿದ್ದಾರೆ ಎಷ್ಟು ಹೋಗೋದಷ್ಟೇ. ಟಾಪ್ಸ್ ಅಂತೆ ಯಾವುದೋ ಒಂದು ಮನೆ. ಬರ್ರಿ ಹೋಗೋಣ ತಿನ್ಲಿಗೆ. ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಯಾವುದು ಫಸ್ಟ್ ಮೇನ್ ರೋಡ್ ಅಂತ ಅಷ್ಟು ಹಾಕಿರೋದು. ಮನೆ ನಂಬರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಥಾಪ್ಸ್ ಅಂತೆ. ಎಲ್ಲೈತಪ್ಪ ಮನೆ? ಥಾಪ್ಸ್. ಇಲ್ಲೇ ಐತಲ್ಲ. ಇದರಲ್ಲಿ ಯಾವ ಮನೆ ಅಂತ ಗೊತ್ತಿಲ್ಲ. ನೋಡೋಣ, ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಇದರಲ್ಲಿ ಬೇರೆ ಕಸ್ಟಮರು ಬೇರೆ. ನಿಮ್ದಾನೆ ಮೇಡಮ್? ತೊಗೊಳ್ಳಿ. ವೆಲ್ಕಮ್. ಅವರೇ ಬಂದುಬಿಟ್ಟು ತೊಗೊಂಡು ಹೋದರು, ಪರವಾಗಿಲ್ಲ. ಎಷ್ಟು ರೂಪಾಯಿ ಕೊಟ್ಟಿದ್ದ ಮೊದಲನೇ ಆರ್ಡ್ರು? 23 ರೂಪಾಯಿ ತೋರಿಸಿದ್ದು ನನಗೆ. ಬೀಳಬೇಕಾದ್ರೆ 24 ರೂಪಾಯಿ. ಅಂದ್ಕೊಂಡಿಕ್ಕಿಂತ ಜಾಸ್ತಿನೇ ಐತೆ. ಪರವಾಗಿಲ್ವೇ? ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ತೋರಿಸ್ತವಣೆ. ಇವಾಗ ಸೆಕೆಂಡ್ ಆರ್ಡ್ರು ಅದ್ರ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇವಾಗ 6:08 ಆಗಿದೆಯಲ್ಲ ಟೈಮು. ಎಲ್ಲಿ ಕೊಡ್ತಾನೋ ಆರ್ಡ್ರಸ್ಸು ಅಲ್ಲಿಗೆ ಹೊಡಿಯೋದಷ್ಟೇ. ಇವಾಗ 2ನೇ ಆರ್ಡ್ರ್ ಪಿಕಪ್ ಮಾಡ್ಕೊತಾ ಇದ್ದೀನಿ. 515 ಇಷ್ಟು ದೊಡ್ಡ ಐಟಮ್ ಐತೆ. ಆಯಿತು, ಪಿಕಪ್ಪು 6:54 ಗಂಟೆಗಿದೆ. ಇಲ್ಲೇ ಸ್ವರಾಜ ಬಿಲ್ಡಿಂಗು, ಎಲ್ಲಿ ಪೊಲಿಸ್ ಸ್ಟೇಷನ್ ಮುಂದೆ ಇರೋದು. ಯಾವುದು 60 ಫೀಟ್ ರೋಡ್ ಹತ್ರ. ಯಾವುದಿದು ಸಂಜಯ್ ನಗರ ಹತ್ರ 2ನೇ ಆರ್ಡ್ರ್ ಬಿದ್ದಿರೋದು. ಬರ್ರಿ ಹೋಗೋಣ. ಇವಾಗ ಟೈಮು 7:23 ಗಂಟೆ ಆಗಿದೆ. ಬರೀ ಓನ್ಲಿ ಫಾರ್ 3 ಆರ್ಡರ್ಸ್ ಹೊಡೆದಿದ್ದೀನಿ. ಒಂದು ಹೋಮ್ ಕಿಚನ್ಸು, ಒಂದು 2 ನಿರಂತರ ಕಾಫಿದು. ಇವಾಗ 3ನೇ ಆರ್ಡ್ರು ಉಡುಪಿ ಉಪಚಾರದಿಂದ ಬಿದ್ದಿರೋದು. ನೋಡೋಣ. ಇಡ್ಲಿ 2 ಪ್ಲೇಟ್ ಇರೋದಷ್ಟೇ, ಬೇರೆ ಏನೂ ಐಟಮ್ ಇಲ್ಲ. ಆಲ್ಮೋಸ್ಟ್ ಎಷ್ಟೊತ್ತು ಮಾಡ್ತಾರೆ ಯಾರಿಗೂ ಕೊಡೋಕ್ಕೆ. ಬೇಗ ಪ್ಯಾಕ್ ಮಾಡಿ ಇಟ್ಟಿದ್ರೆ ಪರವಾಗಿಲ್ಲ. ಓನ್ಲಿ ಫಾರ್ 2 ಪ್ಲೇಟ್ಸ್ ಇಡ್ಲಿ. ಸರ್ 1310 ರೆಡಿ ಇದೆ ಅನಿಸುತ್ತೆ ನನ್ನ ಪ್ರಕಾರ. ರೆಡಿ ಮಾಡಿಟ್ಟವ್ರೆ. 2238 ಪಿಕಪ್ ಆಯಿತು. ಬರ್ರಿ. ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲೇ ಹತ್ರನೇ ಇರೋದು, ಲೋಕಲು. ಇವಾಗ ಸ್ನೇಹಿತರೆ 6ನೇ ಆರ್ಡ್ರು ಬಿದ್ದಿರೋದು. ಯಾವುದೋ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಂದ SNNಗೆ ಬಿದ್ದೈತೆ. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಂದ ಟೈಮಿಂಗ್ಸು 7:50 ಗಂಟೆ ಆಗಿದೆ. ಆಲ್ಮೋಸ್ಟ್ ಕೊಡೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಯಾಕಂದರೆ ರೈಲ್ವೆ ಗೇಟ್ ಕ್ಲೋಸ್ ಇದ್ದರೆ ಲೇಟ್ ಆಗುತ್ತೆ. ಎಲ್ಲರೂ ಅಷ್ಟರ ಒಳಗಡೆ ಹೋಗ್ಬಿಟ್ಟು ಕೊಡ್ಬೋದು. ಎಲ್ಲರೂ ಲೇಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಅದಾದಮೇಲೆ ಇವಾಗ 80% ಐತಲ್ಲ. 8 ಗಂಟೆ ಮೇಲೆ ಎಷ್ಟು 50% ಇರೋದು ಅಷ್ಟೇ. ಅದಕ್ಕೆ ನೋಡೋಣ, ಆದಷ್ಟು ಬೇಗ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಚೈನ್ಸ್ ಪ್ಯಾಕೆಟ್ ಹಾಕೋದು ತುಂಬ ಅಲ್ಲಾಡ್ತೈತೆ. ಹೋಗ್ಬಿಟ್ಟೈತೆ ಚೈನ್ಸ್ ಪ್ಯಾಕೆಟ್ ಬೇರೆ. ಅದನ್ನೊಂದು ಚೇಂಜ್ ಮಾಡಬೇಕು. ಅಂದರೆ ಸ್ಲಾಟ್ ಸದ್ಯಕ್ಕೆ ಎಷ್ಟಪ್ಪ ಅಂದರೆ 9 ಗಂಟೆವರೆಗೆ ಅಷ್ಟೇ ಬುಕ್ ಮಾಡ್ಕೊಂಡಿರೋ, ಒಂದು 5:15 ಗಂಟೆಯಿಂದ. ನೋಡೋಣ ಏನಾಗುತ್ತೆ ಅಂತ. ಅದು ಚೈನ್ಸ್ ಪ್ಯಾಕೆಟ್ಗೂ ಕಾಸು ಬೇರೆ ಇಲ್ಲ. ರಿಫೈನ್ದಲ್ಲಿ ಮೊನ್ನೆ ತೊಗೊಂಡಿದ್ದೀನಿ ಒಂದು 2,500. ನೋಡೋಣ ಏನೇನಾಗುತ್ತೆ ಅಂತ. ಸಿಗ್ತೀನಿ ಮತ್ತೆ ಆಮೇಲೆ. ಇಲ್ಲಿ ನೋಡ್ರಿ ಹೆಂಗೆ ರೋಡ್ಗಳಿದಾವೆ ಅಂದರೆ, ನಾಗವಾರದಲ್ಲಿ ಒಂದು ರೋಡು ಸರಿ ಇಲ್ಲಪ್ಪ. ದಡಲ್ಲ ಅನ್ಕೊಂಡೇ ಇರೋದು. ಸರ್ವಿಸ್ ರೋಡ್ ಅಂದ್ರೂ ಮೇನ್ ರೋಡ್ ಚೂರು ಪರವಾಗಿಲ್ಲ. ಆದರೆ ಸರ್ವಿಸ್ ರೋಡ್ ಅಂದ್ರೆ ಎಕ್ಕುಟ್ಟು ಹೋಗ್ಬಿಟ್ಟವೆ. ಮಳೆ ಬಂದರೆ ಮುಗಿದೈತೆ. ಆ ಪಕ್ಕದಲ್ಲಿ ಯಾವ್ದಾರು ಒಂದು ಬಸ್ ಅದು ಹೋಗಬೇಕು, ಎಲ್ಲ ಮೈ ಮೇಲೆ ನೀರು.
ಇರಿ ಇವಾಗ ಒಂದು ಟೀ ಕುಡಿಬೇಕೈತೆ, ಚಳಿ ಆಗ್ತೈತೆ ಸಿಕ್ಕಾಪಟ್ಟೆ. ಯಾಕೋ ಇವತ್ತು ವೆದರ್ ಬೇರೆ ಮಳೆ ಬರೋಂಗಿದೆ. ನೋಡೋಣ. ನೋಡ್ರಿ ರೋಡ್ಗಳು ಎಷ್ಟು ಕೆಟ್ಟೋಗಿದ್ದಾವೆ ಅಂದರೆ ಏನು ಕೇಳ್ತೀರಾ, ಅಷ್ಟೊಂದು ಕೆಟ್ಟೋಗಿಬಿಟ್ಟಾವೆ. ನಮ್ಮ ಜೀವನನೇ ಕೆಟ್ಟೋಗೈತೆ, ಇನ್ನು ರೋಡ್ ಯಾವ ಲೆಕ್ಕ ಅಲ್ವಾ. ಹತ್ತತ್ರ ಕುಟನಾಡದಲ್ಲಿದ್ದೆ 18 ನಿಮಿಷ ವೇಟ್ ಮಾಡಿದ್ದೀನಿ. ಇವಾಗ ಕೊಟ್ಟವ್ರೆ ಅಣ್ಣ ಬಾಂಡುಗಳು ಎಷ್ಟೊತ್ತವರೆಗೂ. ಇಲ್ಲಿ ಕುತ್ಕೊಳ್ಳೋಕೆ ಒಂಚೂರು ಇಟ್ಟಿಲ್ಲ. ಬಡ್ಡಿ ಮಕ್ಕಳು ಆಚೆಗಡೆ ಕುಟನಾಡು ಮಾನ್ಯದ ಟೆಕ್ ಪಾರ್ಕ್ ಮುಂದಗಡೆ ಇರೋದು. ಏನು ಮಾಡೋಕ್ಕಾಗಲ್ಲ. ಇದು ಎಷ್ಟನೇ ಆರ್ಡ್ರಪ್ಪ ಅಂದರೆ ಬಿದ್ದಿರೋದು ಇವಾಗ 7ನೇ ಆರ್ಡ್ರ್ ಬಿದ್ದಿರೋದು. ಟೈಮಿಂಗ್ಸ್ ನೋಡಿದ್ರೆ 8:30 ಆಯಿತು. ಆಲ್ಮೋಸ್ಟು ಟವರ್ 2 ಪ್ರೆಸ್ಟೀಜ್ ಮಿಸ್ಟ್ರಿ ಅಪಾರ್ಟ್ಮೆಂಟ್ಗೆ ಬಿದ್ದೈತೆ. ವಾಟರ್ ಮಿಸ್ಟ್ರಿನಾ ಯಾವುದಾದ್ರು ಪ್ರೆಸ್ಟೀಜ್ ಮಿಸ್ಟ್ರಿ ವಾಟರ್ಸ್ ಅಂತೆ. ಬರ್ರಿ ಮಾನ್ಯದ ಟೆಕ್ ಪಾರ್ಕಿಂದ ಕೆಂಪಾಪುರಕ್ಕೆ ಹೋಗೋಣ. ಪಾಪ ಸ್ನೇಹಿತರೆ, ಇಲ್ಲಿ ಒಂದು ಇದನ್ನೇ ಆಗಿಬಿಡ್ತು ಡ್ರೈವರ್ದು. ಏನಾಯ್ತಪ್ಪ ಅಂದರೆ ಟಯರೇ ಬಿದ್ದೋಯ್ತು ಮುಂದ್ಗಡೆಗೆ. ಅಲ್ಲಿ ಕಟ್ಟೆ ಆಗೋಯ್ತು ಪಾಪ. ಏನಣ್ಣ ಕಟ್ಟೆ ಆಗೋಯ್ತಾ? ಪಾಪ ಕಟ್ಟೆ ಆಗೋಯ್ತು ಪೂರ್ತಿಟ್ಟೆ. ಗಾಲಿ ಅಲ್ಲ, ಅದು ರಿಮ್ದು. ಅದೊಂದು ಪರವಾಗಿಲ್ಲ, ಈ ಕಡೆ ಆದರೂ ಕಟ್ಟಾಗಿಬಿಟ್ಟೈತೆ. ನಾನು ಇವಾಗ ಇಲ್ಲಿ ಶೋರೂಮ್ ಹತ್ರ ಹೋಗ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಗಾಡಿ ಇಂಜನ್ಸ್ ಪ್ಯಾಕೆಟ್ ಪೂರ ಹೋಗಿಬಿಟ್ಟೈತೆ. ಆ ಖುಷಿಗೋಸ್ಕರ ಚೈನ್ಸ್ ಪ್ಯಾಕೆಟು ಹೊಸದು ಹಾಕ್ಸ್ಬೇಕಾಗೈತೆ. ನೋಡೋಣ. ಇವಾಗ ಶೋರೂಮ್ ಹತ್ರ ಬಂದಿದ್ದೀನಿ. ಕೇಳೋಣ ಯಾರ್ಯಾರು ಇದ್ದೀರಾ ಇಲ್ಲಿ ಹುಡುಗರು. ಎಷ್ಟು ಬೇಗ ಕೊಟ್ಟರೆ ಮಾಡಿಸ್ಕೊಂಡು ಹೋಗೋದು. ಏನು ಇಷ್ಟೊಂದು ಸರ್ವಿಸ್ಗಳಿದ್ದಾವ, ಯಪ್ಪ ದೇವ್ರೆ, ರಾಮಾಯಣ ಹಿಡಿಯೈತೆ. ಏನು ಇಷ್ಟೊಂದು ಯಪ್ಪ ಇಷ್ಟೊಂದು ಗಾಡಿಗಳಿದ್ದಾವಲ್ಲ, ಏನು ಮಾಡೋದು ಒಂದು ಅರ್ಥವೇ ಆಗ್ತಾ ಅಲ್ವೇ. ಇರಿ ನೋಡೋಣ ಏನಂತಾರಂತ ಫಸ್ಟಿಗೆ ಕೇಳೋಣ. ಬಂದಣೋ ಭಾವ ಬಂದರು. ದೊಡ್ಡ ಶೋರೂಮ್ ಐತಲ್ಲ ಇದು, ಯಾವುದಿದು ಬೆಟ್ರಂಪುರ ಸಿಗ್ನಲ್ದಲ್ಲಿರೋದು. RT ನಗರದಲ್ಲಿ ಭೀಮಲಾದಲ್ಲಿ ಆಗಿದ್ರೆ ಸ್ವಲ್ಪ ಕಮ್ಮಿ ಗಾಡಿಗಳು. ಇಲ್ಲಿ ತುಂಬ ಸಿಕ್ಕಾಬಿಟ್ಟು ಇಷ್ಟೊಂದು ಗಾಡಿಗಳಿದಾವೆ ನೋಡಿ. ಇವ್ರು ಮಾಡಿಕೊಡೋದು ಯಾವಾಗಂತ ಗೊತ್ತಿಲ್ಲ. ಆದರೆ ನಾಳೆ ಕೇಳಿ ಅಂದರೆ ಅಷ್ಟೇ ಮುಗಿದೋಯ್ತು, ಮಾಡಿಸ್ಕೊಳ್ಳೋದೇ ಇಲ್ಲ. ನೋಡೋಣ ಏನಂತರ ನೋಡೋಣ. ಒಂದು ನಿಮಿಷ ಇರಿ, ಬರ್ತಾವ್ರೆ, ಕೇಳ್ಕೊಂಡು ಸಿಗ್ತೀನಿ ಮತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ಇವತ್ತಾಗಲ್ಲ ಅಂತಂದ್ರೆ ಅವರು, ಯಾಕಂದ್ರೆ ಇಷ್ಟೊಂದು ಗಾಡಿಗಳು. ಇದು ಎಲ್ಲ ಸೇರಿ ಒಂದು 40 ಮೇಲೆ ಆಗುತ್ತೆ. ಇದು 13 Pro. ಹಾಂ ಇಲ್ಲ, ಗೋಪುರ 13. ಹಾಂ ಇಲ್ಲ ಬ್ಲ್ಯಾಕ್ ಅಲ್ಲ, ಎಲ್ಲ 13, 11, 12 ಈ ಥರ ಬರುತ್ತೆ. 10 ಅಂತ ಅಷ್ಟೇ. ಇಲ್ಲ ಇನ್ಶಾರ್ಟಲ್ಲಿ ಮಾಡೋದು. ಹೌದಾ, ಸರಿ ಅಣ್ಣ, ಥ್ಯಾಂಕ್ಸ್. ಬರ್ರಿ ಹೋಗೋಣ. ಏನು ನಮ್ಮ ಸರ್ವಿಸಿಂಗ್ ಅಂದ್ರೆ ಏನಾಗಲ್ಲ. ನಮ್ಮ ದುರಾದೃಷ್ಟ ಚೈನ್ಸ್ ಪ್ಯಾಕೆಟ್ ಬೇರೆ ಹೋಗೈತೆ. ಏನು ಮಾಡೋದು, ನಾಳೆ ಬಾ ಅಂತಂದು. ಸಾರಿ ಸಿಗ್ನಲ್ ಬಿದ್ದೈತೆ. ಒಂದು ತಲೆಸರಿ ರೆಸ್ಟೋರೆಂಟಿಂದ ಒಂದು ಆರ್ಡ್ರ್ ಬಿದ್ದೈತೆ. ಏನು ಮಾಡೋದು, ಕೆಲಸ ಮಾಡೋಕ್ಕಂದ್ರೆ ಮೂಡಿಲ್ಲ ಸ್ನೇಹಿತರೆ. ಡ್ರಾಪು ತಿರುಗಿ ಮತ್ತೆ ಈ ಕಡೆನೇ ಬರಬೇಕು. ಅದಕ್ಕೆ ಇವಾಗ ಬೈಕ್ ಇಶ್ಯೂ ಹಾಕ್ಬಿಟ್ಟು ಮನೆಗೆ ಹೋಗೋಣ ಸ್ನೇಹಿತರೆ. ಇವತ್ತಿನ ಅರ್ನಿಂಗ್ಸ್ ಇಷ್ಟೇ. ಎಷ್ಟಾಗಿದೆ ಅಂತ ಇರಿ ತೋರಿಸ್ತೀನಿ. ಅವೇ ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ, ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ. ಓಕೆ, ಸ್ಕೀಪ್ ದಿಸ್. ರಿಜೆಕ್ಟ್ ಆಯಿತು. 10 ಗಂಟೆವರೆಗೂ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ 10 ಆರ್ಡ್ರ್ ಹೊಡೆದಿದ್ದೀನಿ. 469 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. 4:39 ನಿಮಿಷ ಆಯಿತು. ಪರವಾಗಿಲ್ಲ, ಸಾಕು. ಯಾಕಂದ್ರೆ ಗಾಡಿ ಚೈನ್ಸ್ ಪ್ಯಾಕೆಟ್ ಹೋಗ್ಬಿಡುತ್ತೆ. ಗಾಡಿನೂ ಆಚೆ ಕಡೆ ಕೇಳ್ತೀನಿ ಅಲ್ಲಿ ಮಾಡಿಕೊಡ್ತಾರೇನಂತ. ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಎಲ್ಲಾರ ಪಾರ್ಟ್ಸ್ ತೊಗೊಂಡೋಗ್ಬಿಟ್ಟು ಗ್ಯಾರೇಜ್ ಹತ್ರ ಆದರೂ ಮಾಡಿಸ್ಕೊಂಡು ಹೋಗೋಣ. ಯಾಕಂದ್ರೆ ತುಂಬ ಕಡ್ ಅಂತ ಸೌಂಡ್ ಬರ್ತೈತಲ್ಲ. ಗಾಡಿ ಚೆನ್ನಾಗಿದ್ರೆ ಗಾಡಿ ಹೊಡಿಯೋಸೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲರೂ ಇಂಟ್ರೆಸ್ಟಾಗಿ ಬರೋಲ್ಲ ಗಾಡಿ ಹೊಡಿಯೋಕ್ಕೆ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.